ಮಾಹಿತಿ ಬಂತು. ಇಮಿಡಿಯೇಟ್ ನಾವು ಅವರು ಚಿಕಿತ್ಸೆ ಪಡೆಯುತ್ತಿದ್ದಂಥ ಆಸ್ಪತ್ರೆಗೆ ಹೋದ್ವಿ. ಮಾಧ್ಯಮ ಮಿತ್ರರು ಕೂಡ ಕೆಲವು ಜನ ಅಲ್ಲಿ ಬಂದಿದ್ರು. ವೈದ್ಯರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ವೈದ್ಯರು ಎಕ್ಸ್ರೇ ಮಾಡಿ ಸ್ಕ್ಯಾನ್ ಮಾಡಿದ ನಂತರ ಕೊಟ್ಟಂಥ ವರದಿ ಆಧಾರದ ಮೇಲೆ ಫ್ರ್ಯಾಕ್ಚರ್, ಹೆಡ್ ಇಂಜುರಿ ಆಗಿ ಫ್ರ್ಯಾಕ್ಚರ್ ಇರೋದ್ರಿಂದ ಮತ್ತು ಬ್ಲೀಡಿಂಗ್ ಆಗಿರೋದ್ರಿಂದ ಪಾಸಿಬಿಲಿಟಿ ಆಫ್ ಕ್ಲಾಟ್, ಬ್ಲಡ್ ಎಪ್ಪುಕಟ್ಟೋ ಸಾಧ್ಯತೆ ಇದೆ, ಹಾಗಾಗಿ ಶಿಫ್ಟ್ ಮಾಡೋದು ಉತ್ತಮ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಪ್ರಕಾರ ಕೂಡಲೇ SP ಅವರು DIG ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ವೈದ್ಯರ ಸಲಹೆ ಮೇರೆಗೆ ನಿವಾಸ ತಗೊಂಡೋಗಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಅವರು ಆ KB ಪಾಳ್ಯ ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಸಂಜೆ 4:45 ಸುಮಾರು ಅವರಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಅನುಪಮ ಅವರು ಆ ಗ್ರಾಮಕ್ಕೆ ಬರಬಾರ್ದು ಅಂತೇಳಿ JDS ಮುಖಂಡರುಗಳು ತಡೀತಾರೆ. ಯಾಕೆ ತಡೀತಾ ಇದ್ರೆ ನಮ್ಮ ಇವ್ರು ಬರಲಿಕ್ಕೆ ಅಂತೇಳಿ ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಫಾಲೋವರ್ಸ್ಗಳು ಪ್ರಶ್ನೆ ಮಾಡ್ತಾರೆ. ಒಬ್ರಿಗೊಬ್ರಿಗೂ ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಅನುಪಮ ಅವರು ಅಲ್ಲಿಂದ ಹೊರಡ್ತಾರೆ, ಏನು ಆಗಲ್ಲ ಗಲಾಟೆ ಅಂತ. ತದನಂತರದಲ್ಲಿ JDS ಪಕ್ಷದ ಏನು ಫಾಲೋವರ್ಸ್ಗಳು ಇದ್ರು ಅವರು ಏಕಾಏಕಿ ರಾಣದಿಂದ ಹಲ್ಲೆ ಮಾಡಿ ಹೆಡ್ ಇಂಜುರಿ ಮಾಡಿದ್ದಾರೆ. ಸುಮಾರು 4 ಜನಕ್ಕೆ ಗಾಯ ಆಗಿದೆ. 4 ಜನ ಗಾಯಾಳುಗಳ ಪೈಕಿ ಒಬ್ಬರಿಗೆ ಹೆಡ್ ಇಂಜುರಿ ಆಗಿರ್ತಕ್ಕಂಥವ್ರು ಈಗಾಗಲೇ ಹೇಳಿದಾಗೆ ನಿವಾಸ ಶಿಫ್ಟ್ ಆಗಿದ್ದಾರೆ. ಅಲ್ಲಿಯೂ ಕೂಡ ಔಟ್ ಆಫ್ ಡೇಂಜರ್ ಅನ್ನೋ ವಿಚಾರ ಬಂದಿದೆ. ಹಾಸನಾಂಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಬ್ಬರು ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಏನು ಪಕ್ಷದ ಹಿನ್ನೆಲೆ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ನಮ್ಮ ಅಭ್ಯರ್ಥಿಯ ತಾಯಿ ಶ್ರೀಮತಿ ಅನುಪಮ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಯಾರು ಹಲ್ಲೆಕೋರು ಇದ್ದಾರೆ ಅವ್ರ ಮೇಲೆ ಕೂಡಲೇ ನಮ್ಮ ಗಾಯಾಳು ಬೆಂಗಳೂರಿನಿಂದ ವಾಪಸ್ ಬಂದ ಕೂಡಲೇ ಪ್ರಥಮ ವರ್ತಮಾನ ವರದಿಯನ್ನ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಈ ಘಟನೆಯಲ್ಲಿ ಅವರ ಮೇಲೆ ದಾಖಲು ಮಾಡಲಿಕ್ಕೆ ನಾವು ಪ್ರಕರಣವನ್ನು ದಾಖಲು ಮಾಡಿ ಪ್ರಯತ್ನ ಕೇಸ್ ಮಾಡಬೇಕು. ಕೂಡ ಅಲ್ಲೇ ನಡೆದಿರ್ತಕ್ಕಂಥದ್ದು ಉದ್ದೇಶಪೂರ್ವಕ ಅಲ್ಲೇ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.